ಅನಿಕಾ ಇಲ್ಲಿಲ್ಲ ಊರ್ಮಿಳಾ. ಇಲ್ಲಿಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಾಳತ್ತೆ? ಅವಳನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಅವಳು ಜೈಲಲ್ಲಿದ್ದಾಳೆ. ಏನ್ ಹೇಳ್ತಿದ್ದೀರಾ ನೀವು? ಊರ್ಮಿಳಾ, ಮೊದಲು ಆವೇಶ ಪಡೆದೆ ಹೇಳೋದನ್ನ ಕೇಳು. ಏನತ್ತೆ ನೀವು? ಪೊಲೀಸ್ನವರು ಬೇಬಿನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆವೇಶ ಪಡ್ಬೇಡ ಅಂದ್ರೆ ಹೇಗತ್ತೆ? ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ನಾನು? ಅವಳ ಪೊಲೀಸ್ನವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ನೀವೆಲ್ಲ ಏನ್ ಮಾಡ್ತಿದ್ರಿ? ಊರ್ಮಿಳಾ, ಯಾರೋ ಸುಮ್ಮನೆ ಕರ್ಕೊಂಡು ಹೋಗಿಲ್ಲ ಅವಳನ್ನ. ಅವಳು ಮಾಡಿದ ತಪ್ಪಿಗೆ ಶಿಕ್ಷೆ ಇದು. ಏನ್ ತಪ್ಪು ಮಾಡಿದ್ಲು ಮಾವ? ಅವಳೇನೋ ಹುಡುಕಾಟಕ್ಕೆ ಮಾಡಿರ್ತಾಳೆ, ಅದನ್ನ ನೀವೆಲ್ಲ ಸೇರಿ ದೊಡ್ಡ ವಿಷಯ ಮಾಡಿರ್ತೀರ. ಅವಳು ಏನ್ ಮಾಡಿದ್ಲು ಅಂತ ಹೇಳಿ. ಈ ಮನೆಗೆ ದ್ರೋಹ. ಕಮಲಿ, ಇವಳಿಗೆ ಹೇಳು, ಅನಿಕಾ ಏನ್ ಮಾಡಿದ್ಲು ಅಂತ. ಹೇಳಮ್ಮ ಕಮಲಿ. ನನ್ನ ಸಾಗೆ ಅನಿಕನೇ ಕಾರಣ. ಅಣ್ಣ ಅಣ್ಣ ಅಣ್ಣ, ಕಮ್ಲಿನ ಅಷ್ಟು ಖುಷಿಯಾಗಿ ಮೀಟ್ ಮಾಡಕ್ ಹೋದವನು ಮತ್ತೆ ಮನೆಗ್ ಬಂದ, ಅಥವಾ ಅಮ್ಮ ಮದ್ವೆಗೆ ಒಪ್ಪಿದ್ರು ಅಂತ ಅಲ್ಲೇ ಸೆಟ್ಲ್ ಆಗೋದ್ನ? ಏನ್ ಕತೆ? ಇವನೊಬ್ಬ. ಏನು ನಿಂದು? ನಂದೇನಿದೆ, ಎಲ್ಲ ನಿಂದೆ ಚಿನ್ನ. ಶುರು ಹಚ್ಕೊಂಡ್ಯಾ ನಿನ್ ಹುಚ್ಚ ಮಾತ್ನ? ಫೋನ್ ಹಚ್ಚಿದ್ದೆ ಮಾತ್ ಶುರು ಹಚ್ಕೊಳಕ್ಕೆ ತಾನೆ. ಅಲ್ಲ, 2 ರಿಂಗ್ ಆಯ್ತಿದ್ದಂಗೆ ಪಟ್ ಅಂತ ಎತ್ಬಿಟ್ಟಲ್ಲ. ನನ್ ಕಾಲ್ಗೋಸ್ಕರನೇ ವೇಟ್ ಮಾಡ್ತಿದ್ದ ಚಿನ್ನ. ಕಾಲ್ಗೂ ವೇಟ್ ಮಾಡ್ಲಿಲ್ಲ, ಕೈಗೂ ವೇಟ್ ಮಾಡ್ಲಿಲ್ಲ. ಮತ್ತೆ 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 ಬೇರೆ ಏನಕ್ಕಾದ್ರೂ ವೇಟಿಂಗ್ ಬಂಗಾರ? ಏಯ್, ಹಲ್ಲು ಉದುರಿಸ್ಬಿಡ್ತೀನಿ. ಬಂಗಾರ ಬೆಳ್ಳಿ ಅಂತೆಲ್ಲ ಕರೆದ್ರೆ ಸರಿ ಇರಲ್ಲ. ಮತ್ತಿನೇನು, ತಗಡು ಕಬ್ಣ ಅಂತ ಕರೆದ್ರೆ ಚೆನ್ನಾಗಿರಲ್ಲ ಚಿನ್ನ. ಸರಿ ಸರಿ, ನಾನು ಹೇಳಕ್ ಬಂದಿದ್ದನ್ನ ಹೇಳ್ಬಿಡ್ತೀನಿ, ನೀಟಾಗಿ ಕೇಳಿಸ್ಕೊ. ಅವತ್ತು ನೀನು ನನ್ ಜೊತೆ ಊಟಕ್ಕೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ಯಾ, ನೆನ್ಪಿರ್ಲಿ. ಆ ಮೂಮೆಂಟ್ಗೆ ಬೇರೆ ಏನು ಆಪ್ಷನ್ ಇಲ್ಲ ಅಂತ ಆಗ ಹೇಳಿದ್ದೆ ಅಷ್ಟೇ. ಅದನ್ನೇ ನಂಬ್ಕೊಂಡ್ ಕೂರ್ಬೇಡ, ನಾನು ಎಲ್ಲಿಗೂ ಬರಲ್ಲ. ಹಾರ್ಟ್ಗೂ ಬಾಯ್ಗೂ ಫಿಲ್ಟರ್ ಯಾಕೆ ಚಿನ್ನ? ನಿನ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತು, ಅದನ್ನೇ ಹೇಳು. ಮನ್ಸಲ್ಲಿ ನಿನ್ನ ಯಗ್ಗ ಮುಗ್ಗ ಬೈಬೇಕು ಅನ್ಸ್ತಿದೆ. ಫಿಲ್ಟರ್ ಇರೋದ್ರಿಂದ ಸುಮ್ಮನೆ ಇದ್ದೀನಿ. ಇಡೋ ಫೋನ್. ನೋಡೋ, ನೀನ್ ಹಿಂಗೆಲ್ಲ ಆಡ್ದೋ ಸೀದಾ ಮನೆಗೆ ಬಂದ್ಬಿಡ್ತೀನಿ. ಏಯ್, ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಪೊಲೀಸ್ ಕಮಿಷನರು ನಮ್ಮ ಅಪ್ಪನ ಫ್ರೆಂಡು. ಚಿನ್ನ, ಚೆನ್ನಾಗಿ ಕಾಮಿಡಿ ಮಾಡ್ತೀಯ. ಅವರು ನಿಮ್ಮಪ್ಪಂಗ್ ದೋಸ್ತೆ ಇರ್ಬೋದು ಅಂದ್ರೆ ನಿಮ್ಮಪ್ಪ ಅವ್ರನ್ನೇನೋ ವರ್ಷಕ್ಕೆ 1 ಸಲಿನೋ 2 ಸಲಿನೋ ಮೀಟ್ ಮಾಡ್ಬೋದಾ? ಆದ್ರೆ ಒಂದು ಕಾಲದಲ್ಲಿ ನಾನು ಅವ್ರಿಗೆ ಪ್ರತಿದಿನ ಹಾಯ್ ಹೇಳ್ತಿದ್ದೆ, ಗೊತ್ತಾ? ಓ ಹೌದಾ? ಮತ್ತೆ ಹಾಯ್ ಹೇಳಕ್ಕೆ ರೆಡಿ ಆಗಿರು. ನಿನ್ನ ಪೊಲೀಸ್ ಅವ್ರಿಗೆ ಹಿಟ್ ಕೊಟ್ಟಿಲ್ಲ ಅಂದ್ರೆ ನನ್ನ ಹೆಸರು ರಚನಾನೇ ಅಲ್ಲ. ಹೌದು ಚಿನ್ನ, ನೀನು ರಚನಾ ಅಲ್ಲ, ನನ್ನ ಪಾಲಿಗೆ ರಸ್ನ. ನನಗೆ ಚಾಲೆಂಜ್ ಮಾಡ್ತೀಯಲ್ಲ, ಐತೆ ನಿನಗೆ. HMT
ಚಮಟೆ ಬಂದೆ ಬಂದೆ. ಬಾ 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 ಬಾ. ಒಳ್ಳೆ ಪ್ಲಾನ್. ಅಂಬರೀಷ್ ಅಣ್ಣನ ಫೋಟೋಗೆ ಪೂಜೆ ಮಾಡ್ತಾ ಇದ್ದೆ. ಹೇಳೋಣ. ಒಳ್ಳೆ ಪ್ಲಾನ್ ಮಾಡ್ಬೇಕಣ್ಣ. ಏನ್ ಪ್ಲಾನು? ಹಿಂಗೆ ಓಕೆ ಅಣ್ಣ, ಡನ್. ಕೇಳಿಸ್ಕೊಂಡಿ ಊರ್ಮಿಳಾ? ನಾನ್ ಯಾಕೆ ಇದನ್ನ ಕಮಲಿನೇ ಹೇಳು ಅಂತ ಹೇಳಿದೆ ಗೊತ್ತಾ? ಅವಳು ಮನ್ಸಲ್ಲಿರೋ ದುಃಖ ನಿನಗೂ ಗೊತ್ತಾಗ್ಲಿ ಅಂತ. ನೋ, ನನ್ ಬೇಬಿ ಕೊಲೆ ಮಾಡದ ಇಲ್ಲ ಅತ್ತೆ. ಇವಳ ಮಾತನ್ನ ನಂಬೇಡಿ ನೀವು. ನಿನ್ ಮಗಳೇ ತಪ್ಪನ್ನ ಒಪ್ಕೊಂಡಿದ್ದಾಳೆ ಊರ್ಮಿಳಾ. ಇಲ್ಲ, ಇವಳೆ ಅವಳು ಒಪ್ಕೊಳ್ಳೋ ಹಾಗೆ ಮಾಡಿರ್ತಾಳೆ ನೋಡಿ. ಇವಳು ಸಾಮಾನ್ಯದವಳೆಲ್ಲ. ಇವಳಿ ಮನೆ ಕಾಲಿಟ್ಟಾಗಿಂದ ಮನೆ ನೆಮ್ಮದಿನ ಹಾಳಾಗೋಯ್ತು. ಏ ಕಮಲಿ, ನಿಜ ಹೇಳು, ಅವಳೇನು ತಪ್ಪು ಮಾಡಿಲ್ಲ ತಾನೆ? ನಿಜ ಹೇಳು. ಊರ್ಮಿಳಾ, ಸಾಕ್ ನಿಲ್ಸು. ಕಮಲಿ ಅಂತ ಮೊಮ್ಮಗಳು ನಮ್ಮನೆಗೆ ಬಂದಿರೋದು ನಮ್ಮ ಅದೃಷ್ಟ. ಆದ್ರೆ ಅವಳನ್ನ ಪ್ರತಿ ಸಲನೂ ನೋಯಿಸ್ತಾ ಬಂದಿರೋದು ನೀವು. ಅದನ್ನೆಲ್ಲ ನುಂಗ್ಕೊಂಡು ಬದುಕ್ತಿದ್ದಾಳೆ. ನಿನ್ನ ಮಗಳ ಇವತ್ತಿನ ಸ್ಥಿತಿಗೆ ನೀನು ನಿನ್ನ ಅಮ್ಮನೇ ಕಾರಣ. ಅವಳನ್ನ ಮುದ್ದು ಮಾಡಿ ಹಾಳು ಮಾಡಿ ಅವಳಾಗವಳೆ ಅವಳ ಬದುಕನ್ನ ನಾಶ ಮಾಡ್ಕೊಳ್ಳೋ ತರ ಮಾಡಿದೀರ ನೀವು. ಅದಂತೂ ನಿಜ. ಅನಿಕಾಗೆ ನಾನು ಮಾಡಿದ ತಪ್ಪು ಅನ್ನೋ ಪಾಪ ಪ್ರಜ್ಞೆ ಇಲ್ಲದೆ ಇರೋದಕ್ಕೆ ನೀವುಗಳೇ ಕಾರಣ. ಹೌದು, ನಿಮ್ಗೆಲ್ಲ ಇವಳೆ ಮುಖ್ಯವಾಗ್ಬಿಟ್ಲು. 20 ವರ್ಷ ಈ ಮನೇಲಿ ಹುಟ್ಟಿ ಬೆಳೆದ ನನ್ನ ಮಗಳು ಏನು ಅಲ್ಲ ನಿಮ್ಗೆ, ಅಲ್ವಾ? ನೀವೆಲ್ಲ ಸೇರಿ ನನ್ನ ಮಗಳನ್ನ ಜೈಲು ಕಳಿಸಿದ್ರಲ್ಲ, ನೋಡ್ತಾ ಇರಿ. ನೀವ್ ಯಾರು ಚೆನ್ನಾಗಿರಲ್ಲ. ನಾನು ಹೊಟ್ಟೆ ಉರ್ಕೊಂಡು ಹೇಳ್ತಾ ಇದ್ದೀನಿ. ಇವಾಗ ಇವಳು ಅನುಭವಿಸ್ತಾ ನೋಡ್ತಾ ಇರಿ. ನೀನು ಯೋಚನೆ ಮಾಡ್ಬೇಡ ಕಮಲಿ. ಅವಳಿಗೆ ನಿಜವಾದ ವಿಚಾರ ಗೊತ್ತಾದಾಗ ಅವಳ ಮಗಳ ಬಣ್ಣ ಏನು ಅಂತ ಅವಳಿಗೆ ಅರ್ಥ ಆಗುತ್ತೆ. ಮನೆ ಪರಿಸ್ಥಿತಿ ಹಿಂಗಿರುವಾಗ ನಾವು ಮದ್ವೆ ಆಗೋದು ಸರಿ ಇಲ್ಲ ಅನಿಸ್ತೈತೆ ಸರ್. ನಂಗೀಗ ಅದ್ರ ಬಗ್ಗೆ ಯೋಚನೆ ಮಾಡಕ್ ಆಗಕ್ಕಿಲ್ಲ ಸರ್. ನನ್ನ ಬಿಡಿ. ನೀವ್ ಯಾವ್ದೇ ವಿಷಯದಲ್ಲಿ ನನಗೆ ಆಪೋಸಿಟ್ ಆಗಿ ಮಾತಾಡಿದ್ರು ಅದ್ರ ಹಿಂದೆ ಏನೋ ಕಾರಣ ಇರುತ್ತೆ ಅಂತ ಒಪ್ಕೊಳ್ಳೋಕೆ ನಾನು ರೆಡಿ ಇದ್ದೆ. ಆದ್ರೆ ನೀವ್ ನಮ್ಮ ವಿಷಯದಲ್ಲಿ ಹೀಗೆ ನಡ್ಕೊಳ್ಳೋದನ್ನ ನನ್ನಿಂದ ಒಪ್ಕೊಳ್ಳೋದಕ್ಕೆ ಆಗ್ತಿಲ್ಲ ಕಲಂಗವ್ರೆ. ನೀವ್ ಯಾಕೆ ಮದ್ವೆ ಬೇಡ ಅಂದ್ರೆ ನಂಗೆ ಅರ್ಥನೇ ಆಗ್ತಿಲ್ಲ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನೇನಾದ್ರೂ ಸೋತ್ಬಿಟ್ನಾ? ಮಾತೆತ್ತಿದ್ರೆ ಚಿನ್ನ ಬಂಗಾರ ಅಂತಾನೆ. ಅಣ್ಣ
ನೀನ್ ಯಾವಾಗ ಬಂದೆ? ಆಗ್ಲೇ ಬಂದೆ. ಏನ್ ಮಾಡ್ತಿದ್ಯಾ? ಮದ್ವೆ ಪ್ಲಾನಿಂಗಾ? ಓ, ಕಮಲಿ ಫೋಟೋ ನೋಡ್ಕೊಂಡ್ ಕೂತಿದ್ಯಾ? ಕಮಲಿ ಫುಲ್ ಖುಷಿಯಾಗಿ ತಪ್ಕೊಂಡಿರ್ಬೇಕಲ್ಲ. ಆ ಹ್ಯಾಂಗ್ ಓವರ್ನ ಎಂಜಾಯ್ ಮಾಡಕ್ಕೆ ಯಾರ ಕೈಗೂ ಸಿಗದೆ ಸಿಂಗಲ್ ಆಗಿ ಕೂತಿದ್ಯಾ ಅನ್ಸುತ್ತಲ್ಲ. ಏಯ್, ಏನಾಯ್ತಣ್ಣ? ಯಾಕೀ ಮೌನ? ರಚನಾ, ನನಗೆ ಒಂಟಿಯಾಗಿರ್ಬೇಕು ಅನ್ನಿಸ್ತಿದೆ. ಪ್ಲೀಸ್, ನನ್ನ ಮೂಡ್ ಚೆನ್ನಾಗಿಲ್ಲ. ಒಂಟಿಯಾಗ? ಇದನ್ನ ನಾನು ಹುಟ್ಟೋಕು ಮುಂಚೆನೆ ಅಪ್ಪ ಅಮ್ಮನ ಹತ್ರ ಹೇಳ್ಬೇಕಾಗಿತ್ತು. ತಂಗಿ ಇರುವಾಗ ಅಣ್ಣ ಯಾವಾಗ್ಲೂ ಒಂಟಿ ಅಲ್ಲ. ಹೇಳು, ಏನಾಯ್ತು? ಕಮಲಿಯವರು ಮದ್ವೆ ಬೇಡ ಅಂದ್ರು. ಅಮ್ಮ ತಾನಾಗೆ ಒಪ್ಪಿರ್ಬೇಕಾದ್ರೆ ನಾವು ಬೇಡ ಅಂತ ಹೇಳಿದ್ರೆ ಮುಂದೆ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಅಂತ ನನ್ಗೆ ಐಡಿಯಾನೂ ಇಲ್ಲ. ನಂಗೆ ಅದ್ರ ಬಗ್ಗೆ ಯೋಚನೆ ಮಾಡಕ್ ಆಗಕ್ಕಿಲ್ಲ ಸರ್. ನನ್ನ ಬಿಡಿ. ಇದೇನೋ ಅಣ್ಣ, ಅಮ್ಮ ನಿಂಗೂ ಕಮ್ಲಿಗೂ ಮದ್ವೆ ಮಾಡಕ್ ರೆಡಿ ಇರುವಾಗ ಕಮ್ಲಿ ಹೀಗಂದ್ಲ. ನಂಗ್ ನಂಬಕ್ಕೆ ಆಗ್ತಿಲ್ಲ. ಅಣ್ಣ, ನಾನು ಅಂಬಿ. ಏನಪ್ಪಯ್ಯ? ಅವಳಲ್ಲಿ ನನ್ನ ಮಗಳು. ನಾನು ಇಲ್ಲೇ ಇವನಲ್ಲ ಅಪ್ಪಯ್ಯ. ಇನ್ನೊಬ್ಳು ಅಂಬಿ ಬಗ್ಗೆ ಕೇಳ್ತಿದ್ದೀರಾ ಅಪ್ಪಯ್ಯ? ಅವಳನ್ನ ಇರು ಅಂತ ಅದ್ ಹೇಟ್ ಕೇಳ್ಕೊಂಡ್ರು ಇರ್ನಿಲ್ಲ ಅಪ್ಪಯ್ಯ. ಅವಳು ಹೊಂಟೋದ್ಲು. ಕಮಲಿ, ಯಾರು ಹೊಂಟೋಗಿದ್ದು? ಯಾರ ಬಗ್ಗೆ ಮಾತಾಡ್ತಿದ್ಯಾ? ನನ್ನ ಮಗಳು. ಓ, ಆ ಅನಿಕಾನ? ಅಲ್ಲಮ್ಮವಯ್ಯ, ಅವಳು ಏಟ್ ತೆಪ್ ಮಾಡೋಳು ಗೊತ್ತಾ? ಅವಳಿಗೆ ಶಿಕ್ಷೆ ಆಗ್ಲೇಬೇಕು. ಸುಮ್ಕೆ ಅಲ್ಲ ಜೈಲಾಗ ಹಾಕಿರೋದು. ಅವಳು ನಮ್ ಸರೋಜಕ್ಕನ್ ಕೊಂದವಳೆ. ಅವಳಿಗೆ ಇನ್ನೂ ಶಿಕ್ಷೆ ಆಗ್ಬೇಕು. ಕಮಲಿ ತಕ್ಕ, ಚಂದ್ರು ಮಾವಯ್ಯಂಗೆ ಊಟ ತಿನ್ಸು. ಊಟ ಮಾಡಿ ನಾ ಬರ್ತೀನಿ. ಅಲ್ಲ, ಒಂದವ್ರನ್ನ ಹೇಗ್ ನಡ್ಸ್ಕೋಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಯಾರವರು? ನೋಡಿದ್ರೆ ಹೇಗನ್ನಿಸ್ತು? ಯಾರೋ ನಿನ್ನ ಉಡ್ಸೋಕ್ ಬಂದವ್ರೆ ಅನ್ಸ್ತು. ಅದು ನಿಜಾನೇ.
ನಿಮ್ಮ ಅಪ್ಪ ನಿಮ್ಮ ಅಮ್ಮ ಯಾರು ನಿಮ್ಮ ಮನೆಯಿಂದ ಬರಲ್ವಾ? ಅಲ್ಲ, ನೀನು ಅಷ್ಟು ದೊಡ್ಡ ತಪ್ಪು ಮಾಡಿ ಬಂದಿದ್ಯಾ ಇಲ್ಲಿಗೆ? ಅಂದ್ರೆ ನನ್ಕಿಂತ ಡೇಂಜರಾ ನೀನು? ನೀ ಎಲ್ಲಾನು ತಿಳ್ಕೊಬೇಕಾ? ನಿಮ್ದು ಎಷ್ಟಿದ್ಯೋ ಅದನ್ನ ನೋಡ್ಕೊಳ್ಳಿ. ಅಯ್ಯ, ಏನೋ ಪಾಪದ ಹುಡುಗಿ ಉಪದೇಶ ಮಾಡೋಣ ಅಂದ್ರೆ ನನ್ಗೆ ಉಲ್ಟಾ ಹೊಡಿತೀಯಲ್ಲ ನೀನು. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ನಿಮ್ಮ ಮನೆಯಿಂದ ಬಂದ್ರೇನು ಬರ್ತಿದ್ರೇನು. ಬೇಬಿ ಬೇಬಿ ಹಾಗೆಲ್ಲ ಕೂಗ್ಬಾರ್ದು ಇಲ್ಲಿ. ಅಯ್ಯೋ, ನನ್ನ ಮಗಳು ಅನಿಕಾ ಇದ್ದಾಳೆ ಇಲ್ಲಿ. ಬೇಬಿನ ಇದು? ಏನ್ ಬಾಯ್ ನಿಮ್ದು? ಈಗಷ್ಟೇ ಹೇಳಿದ್ರಿ ನಮ್ಮ ಮಾಮ್ ಬಂದಿದ್ದಾರೆ. ಮಾಮ್, ಮಾಮ್, I'm here. I'm here, ಮಾಮ್. ಮಾಮ್, ಅಯ್ಯ, ಮಾಮ ಮಾಮ ಅಂತಿದ್ಯಾ? ಅದ್ಯಾವ್ದೋ ಯಂಗಿಸಿನ ವಾಯ್ಸ್ ಕೇಳಿಸ್ತಾ ಇದೆ. ಅಯ್ಯೋ ಮಾಮ ಅಲ್ಲ, ಮಾಮ್, ನನ್ನ ತಾಯಿ. ಓ, ಅಂಗಣ್ಣು ಮೊಟ್ಟೆ ಮಾಮಂದ್ರೆ ಮಮ್ಮನ? ವಾವ್, ನನ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಬೇಬಿ, ಏನ್ರಿ ಇದು? ನನ್ನ ಮಗಳಲ್ಲಿದ್ದಾಳೆ, ಅವಳ ಹತ್ರ ಮಾತಾಡ್ಬೇಕು ನಾನು. ಸರಿ, ಬೇಗ ಬರ್ಬೇಕು, ಗಲಾಟೆ ಮಾಡಬೇಡಿ. ಸರಿ ಬೇಬಿ. ಬೇಬಿ, ಬೇಬಿ, how are you? ಅಳ್ಬಾರ್ದು. ಅಪ್ಪಯ್ಯ, ಊಟ ಮಾಡಿ. ಎಲ್ಲಿ ಆ ಮಾಡಿ. ನೀನು ಊಟ ಮಾಡಿದ್ಯಾ? ಇಲ್ಲ ಅಪ್ಪಯ್ಯ, ನಾನು ಆಮ್ಯಾಕ್ ಮಾಡ್ತೀನಿ. ತಕಳಿ ಅಪ್ಪಯ್ಯ. ಅಯ್ಯೋ ಅಪ್ಪಯ್ಯ, ನಿಧಾನ, ನೀಸ್ ತಕಳಿ. ಜನ್ಮದಲ್ಲಿ ನೀನು ನನ್ನ ತಾಯಿಯಾಗಿದ್ದೆ ಅನ್ಸುತ್ತೆ. ನೀನ್ ಅಳ್ಬೇಡ, ಅಳ್ಬೇಡ, ಅಳ್ಬೇಡ. ಅಪ್ಪಯ್ಯ, ನೀವು ಅಳ್ಬೇಡಿ. ಎಲ್ಲಿ ಆನು ಆ ನೀನು ಸರಿಯಾಗಿ ತಿಂದೆ ತೊಲಗೋಗಿದ್ಯಾ? ನೀನು ನಿಂಗಿತರ ಚೆನ್ನಾಗಾಗ್ಬೇಕು, ಚೆನ್ನಾಗಾಗ್ಬೇಕು. ಊಟ ಮಾಡಿ ಅಪ್ಪಯ್ಯ.